ಕಗ್ಗನ ಕಂಡಂತೆ ಸರಣಿ ಸಂಚಿಕೆಯ 3ನೇ ಆವೃತ್ತಿಗೆ ಎಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ಮಾನ್ಯ DVಜಿಯವರು ಜೀವನದ ಬಗ್ಗೆ ಹೇಳಿರುವ ಕೆಲವು ಕವನಗಳನ್ನು ಕೇಳಿದ್ದೇವೆ. ಈ ಸಂಚಿಕೆಯಲ್ಲಿ ಅವರು ಜೀವನದ ಕುರಿತಾಗಿ ಬರೆದಿರುವ ಇನ್ನಷ್ಟು ಕವನಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡೋಣ. ಅದರಲ್ಲಿ ಮೊದಲನೆಯ ಕವನದ ಸಾಲುಗಳು ಹೀಗಿವೆ. ತಿರುಕನೀನಿ ಬ್ರಹ್ಮ ಪುರಿಯೊಳದ ಮರೆಯದಿರು, ತಿರುಕನೀನಿ ಬ್ರಹ್ಮ ಪುರಿಯೊಳದ ಮರೆಯದಿರು, ಸಿರಿಯಿರ್ದೊಡೇನು ಪರಿಜನವಿರ್ದೊಡೇನು, ಸಿರಿಯಿರ್ದೊಡೇನು ಪರಿಜನವಿರ್ದೊಡೇನು, ತೊರೆದೆಲ್ಲ ಡಂಭಗಳ ನೀನೆ ನಿನ್ನಾಳಾಗು, ಪರದೇಶಿವಲು ಬಾಳು ಮಂಕುತಿಮ್ಮ, ಪರದೇಶಿವಲು ಬಾಳು ಮಂಕುತಿಮ್ಮ. ಈ ಕವನವನ್ನು ಇನ್ನೊಮ್ಮೆ ನೋಡೋಣ. ತಿರುಕನೀನಿ ಬ್ರಹ್ಮಪುರಿಯೊಳದ ಮರೆಯದಿರು, ತಿರುಕನೀನಿ ಬ್ರಹ್ಮಪುರಿಯೊಳದ ಮರೆಯದಿರು, ಸಿರಿಯಿರ್ದೊಡೇನು ಪರಿಜನವಿರ್ದೊಡೇನು, ತೊರೆದೆಲ್ಲ ಡಂಭಗಳ ನೀನೆ ನಿನ್ನಾಳಾಗು, ತೊರೆದೆಲ್ಲ ಡಂಭಗಳ ನೀನೆ ನಿನ್ನಾಳಾಗು, ಪರದೇಶಿವಲು ಬಾಳು ಮಂಕುತಿಮ್ಮ ಅಂತ DVಜಿಯವರು ಹೇಳ್ತಾರೆ ಈ ಕವನದಲ್ಲಿ. ಅದರ ಅರ್ಥವನ್ನು ನೋಡೋದಾದರೆ, ನಿನಗೆ ಬೇಕಾದಷ್ಟು ಸಿರಿ ಸಂಪತ್ತುಗಳು ಇರಬಹುದು, ಸಾಕಷ್ಟು ಆಳು ಕಾಳುಗಳಿರಬಹುದು, ಬಂಧು ಮಿತ್ರರುಗಳಿರಬಹುದು. ಇಷ್ಟೆಲ್ಲ ಇದ್ದರೂ ಕೂಡ ನೀನೇ ನಿನ್ನಾಳಾಗು, ಎಲ್ಲ ಡಂಭಾಚಾರಗಳನ್ನು ಬಿಟ್ಟು ಸರಳವಾದ ಜೀವನವನ್ನು ನಡೆಸು, ಪರದೇಶಿಯ ರೀತಿಯಲ್ಲಿ ಇರು. ಈ ಜಗತ್ತಿಗೆ ನೀನು ಬಂದಿರುವುದು ಒಬ್ಬ ಯಾತ್ರಿಕನಂತೆ ಎನ್ನುವ ಮನೋಭಾವದಿಂದ ಬದುಕು ಅಂತ ಹೇಳ್ತಾರೆ DVಜಿಯವರು. ಈಗ ಎರಡನೇ ಕವನವನ್ನು ನೋಡೋಣ. ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು, ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು, ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ, ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ ಎಂದು DVಜಿಯವರು ಈ ಸಾಲುಗಳಲ್ಲಿ ಹೇಳ್ತಾರೆ. ಈ ಕವನವನ್ನು ಮತ್ತೊಮ್ಮೆ ನೋಡೋಣ. ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು, ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು, ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ. ಈ ಕವನದ ಅರ್ಥವನ್ನು ನೋಡೋದಾದರೆ, DVಜಿಯವರು ಈ ಸಾಲಿನಲ್ಲಿ ಏನು ಹೇಳ್ತಾರೆ? ಕೈಯಲ್ಲಿರುವ ಕೆಲಸವನ್ನು, ನಿನಗೆ ಏನು ಕೆಲಸ ಇದೆ ಆ ಕೆಲಸವನ್ನು ಸಂಪೂರ್ಣ ಮನಸ್ಸಿನಿಂದ ಮಾಡು, ಅದರಲ್ಲಿ ತಲ್ಲೀನಾಗಿ ಪ್ರೀತಿಯಿಂದ ಮಾಡು ಅಂತ ಹೇಳ್ತಾರೆ. ಯಾವುದೇ ಕೆಲಸವನ್ನು ಪೂರ್ಣ ಮನಸ್ಸಿನಿಂದ ತುಂಬ ಆಸಕ್ತಿಯಿಂದ ಮಾಡಿದಾಗ ಅದರ ಪ್ರತಿಫಲ ಕೂಡ ಅದ್ಭುತವಾಗಿರುತ್ತೆ. ಕೆಲಸದಲ್ಲಿ ಯಾವುದು ಮೇಲು ಕೀಳು ಎನ್ನುವುದು ಇಲ್ಲ, ನೀನು ಮಾಡುವ ಕೆಲಸವನ್ನು ಪ್ರೀತಿಸು ಅಂತ ಹೇಳ್ತಾರೆ DVಜಿಯವರು. ಆ ಕೆಲಸದಿಂದ ನಿನಗೆ ಬರುವ ಪ್ರತಿಫಲವನ್ನು ದೇವರ ಪ್ರಸಾದ ಎಂದು ಸ್ವೀಕರಿಸು. ಕೊನೆಗೊಂದು ದಿನ ನೀನು ಇಹಲೋಕ ಬಿಟ್ಟು ಹೋಗುವ ಸಮಯ ಬಂದಾಗ ಕಣ್ಣೀರಿಡದೆ ದುಃಖ ಪಡದೆ ಹೊರಡ್ತಾ ಇರು ಎಂದು ಹೇಳ್ತಾರೆ DVಜಿಯವರು. ಈಗ ಮೂರನೆಯ ಕವನದ ಸಾಲುಗಳನ್ನು ನೋಡೋಣ. ಮುಂದೇನೋ ಮತ್ತೇನೋ ಇಂದಿಗಾ ಮಾತೇಕೆ, ಮುಂದೇನೋ ಮತ್ತೇನೋ ಇಂದಿಗಾ ಮಾತೇಕೆ, ಸಂದರ್ಭ ಬರಲಿ ಬಂದಾಗಳ ಚಿಂತೆ, ಮುಂದೇನೋ ಮತ್ತೇನೋ ಇಂದಿಗಾ ಮಾತೇಕೆ, ಸಂದರ್ಭ ಬರಲಿ ಬಂದಾಗಳ ಚಿಂತೆ, ಹೊಂದಿಸುವನಾರೋ ನಿನ್ನಾಳಲ್ಲ ಬೇರಿಹನು,
ಇಂದಿಗಿಂದಿನ ಬದುಕು ಇಂದಿಗಿಂದಿನ ಬದುಕು ಮಂಕುತಿಮ್ಮ, ಇಂದಿಗಿಂದಿನ ಬದುಕು ಮಂಕುತಿಮ್ಮ ಎಂದು ಡಿ ವಿ ಜಿಯವರು ಈ ಕವನದಲ್ಲಿ ಹೇಳ್ತಾರೆ. ಈ ಸಾಲುಗಳ ಅರ್ಥವನ್ನು ನೋಡೋದಾದರೆ, ನಾವು ಯಾವಾಗಲೂ ಭವಿಷ್ಯದ ಚಿಂತೆಯಲ್ಲೇ ಮುಳುಗಿರುತ್ತೇವೆ. ಮುಂದೆ ಏನಾಗುವುದೋ ಮತ್ತೇನಾಗುವುದೋ ಎನ್ನುವ ಭಯದ ಮಾತು ಇವತ್ತಿಗೆ ಬೇಡ. ಆಯಾ ಕಾಲ ಬಂದಾಗ ಆ ಸಮಯದಲ್ಲಿ ಅದರ ಬಗ್ಗೆ ಚಿಂತೆ ಮಾಡು. ಅದರ ಬಗ್ಗೆ ಯೋಚಿಸುವವನು, ಹೊಂದಿಸುವವನು ಬೇರೊಬ್ಬ ಇದ್ದಾನೆ, ಆ ಭಗವಂತ ಇದ್ದಾನೆ. ಎಲ್ಲವನ್ನೂ ನೋಡಿಕೊಳ್ಳುವ ಭಗವಂತ ಮೇಲಿದ್ದಾನೆ. ಎಲ್ಲ ಭಾರವನ್ನು ಅವನ ಮೇಲೆ ಹಾಕಿ ನೀನು ನೆಮ್ಮದಿಯಿಂದ ಸಮಾಧಾನದಿಂದ ನಿನ್ನ ಜೀವನವನ್ನು ನಡೆಸು ಎಂದು ಹೇಳುತ್ತಾರೆ ಡಿ ವಿ ಜಿಯವರು. ಈಗ 4ನೆಯ ಕವನವನ್ನು ನೋಡುವ ಸಮಯ. ಅದರ ಸಾಲುಗಳು ಹೀಗಿವೆ. ದಿವಸದಿಂ ದಿವಸಕ್ಕೆ, ನಿಮಿಷದಿಂ ನಿಮಿಷಕ್ಕೆ, ದಿವಸದಿಂ ದಿವಸಕ್ಕೆ, ನಿಮಿಷದಿಂ ನಿಮಿಷಕ್ಕೆ, ಭವಿಷ್ಯವ ಚಿಂತಿಸದೆ ಬದುಕ ನೂಕುತ್ತಿರು, ಭವಿಷ್ಯವ ಚಿಂತಿಸದೆ ಬದುಕ ನೂಕುತ್ತಿರು. ವಿವರಗಳ ಜೋಡಿಸುವ ಯಜಮಾನ ಬೇರಿಹನು, ವಿವರಗಳ ಜೋಡಿಸುವ ಯಜಮಾನ ಬೇರಿಹನು. ಸವೆಸು ನೀಂ ಜನ್ಮವನು, ಸವೆಸು ನೀಂ ಜನ್ಮವನು ಮಂಕುತಿಮ್ಮ. ದಿವಸದಿಂ ದಿವಸಕ್ಕೆ, ನಿಮಿಷದಿಂ ನಿಮಿಷಕ್ಕೆ, ಭವಿಷ್ಯವ ಚಿಂತಿಸದೆ ಬದುಕ ನೂಕುತ್ತಿರು. ವಿವರಗಳ ಜೋಡಿಸುವ ಯಜಮಾನ ಬೇರಿಹನು, ವಿವರಗಳ ಜೋಡಿಸುವ ಯಜಮಾನ ಬೇರಿಹನು. ಸವೆಸು ನೀಂ ಜನ್ಮವನು, ಸವೆಸು ನೀಂ ಜನ್ಮವನು ಮಂಕುತಿಮ್ಮ ಎಂದು ಡಿ ವಿ ಜಿಯವರು ಈ ಕವನದಲ್ಲಿ ಹೇಳ್ತಾರೆ. ಇದರ ಅರ್ಥವನ್ನು ನೋಡೋದಾದರೆ, ನೀನು ಈ ಕ್ಷಣದಲ್ಲಿ ಬದುಕಿರುವಂಥ, ಲೀವ್ ಇನ್ ದ ಪ್ರೆಸೆಂಟ್ ಅಂತ ಹೇಳ್ತಾರೆ ಡಿ ವಿ ಜಿಯವರು. ನಿಮಿಷದಿಂದ ನಿಮಿಷಕ್ಕೆ, ದಿನದಿಂದ ದಿನಕ್ಕೆ ಭವಿಷ್ಯದ ಬಗ್ಗೆ ಚಿಂತೆ ಮಾಡದೆ ಜೀವನ ಸಾಗಿಸು. ಸೊ ಈಗಿನ ಕ್ಷಣದಲ್ಲಿ, ಈ ಪ್ರಸ್ತುತ ಸಮಯದಲ್ಲಿ ನಿನ್ನ ಮನಸ್ಸಿರಲಿ. ಮುಂದಿನ ಭವಿಷ್ಯದ ಬಗ್ಗೆ ಚಿಂತೆ ಬೇಡ, ಭವಿಷ್ಯದ ಬಗ್ಗೆ ಚಿಂತೆ ಬೇಡ. ಭವಿಷ್ಯ ನಿನ್ನ ಕೈಯಲ್ಲಿಲ್ಲ, ಗತಕಾಲವೂ ನಿನ್ನ ಕೈಯಲ್ಲಿಲ್ಲ. ಈ ಕ್ಷಣ ಮಾತ್ರ ನಿನ್ನ ಕೈಯಲ್ಲಿದೆ, ಪ್ರಸ್ತುತ ಸಮಯ ಮಾತ್ರ ನಿನ್ನ ಕೈಯಲ್ಲಿದೆ. ಅದರ ಮೇಲೆ ಸಂಪೂರ್ಣ ಗಮನ ಇಟ್ಟು ಜೀವನ ನಡೆಸು. ಮುಂದಿನ ಭವಿಷ್ಯವನ್ನು ನೋಡಿಕೊಳ್ಳುವುದಕ್ಕೆ ಆ ಭಗವಂತ ಇದ್ದಾನೆ, ಅವನು ಎಲ್ಲ ನೋಡಿಕೊಳ್ತಾನೆ. ಚಿಂತೆ ಬೇಡ, ನೆಮ್ಮದಿಯಿಂದ ಜೀವನ ಸಾಗಿಸುವಂತ ಡಿ ವಿ ಜಿಯವರು ಹೇಳ್ತಾರೆ. ಈ ಕವನದ ಸಾಲುಗಳು ನಿಮ್ಮ ಮನ ಮುಟ್ಟಿ ಮುದ ನೀಡಲಿ ಎಂದು ಆಶಿಸುತ್ತಾ ಈ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತೇನೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕವನಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡೋಣ. ನಮಸ್ಕಾರ.